ಕೋಪದಿಂದ ಸಂಬಂಧಗಳು ಹದಗೆಟ್ಟಿವೆ, ಮನಸ್ಸು ಅಶಾಂತ ಆಗಿದೆ. ಹಾಗಾದರೆ ಕೋಪ ನಿಯಂತ್ರಣಕ್ಕೆ ಏನು ಮಾಡಬೇಕು? ಇದಕ್ಕೆ ರೇಖಿ ಸರಳ ಉಪಾಯ. ಕೋಪ ಒಂದು ಸಹಜ ಭಾವನೆ, ಆದರೆ ಅದು ನಮ್ಮ ನಿಯಂತ್ರಣದಿಂದ ಹೊರಗೆ ಹೋದಾಗ ನಮ್ಮ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ, ಸಂಬಂಧಗಳು ಹದಗೆಡುತ್ತವೆ, ಮನಸ್ಸಿನ ಶಾಂತಿಯ ಮೇಲೆ ಪರಿಣಾಮ ಬೀರುತ್ತದೆ. ಕೋಪ ಒಂದು ಭಾವನಾತ್ಮಕ ಪ್ರತಿಕ್ರಿಯೆ. ಯಾರಾದರೂ ನಮ್ಮನ್ನು ನೋಯಿಸಿದಾಗ, ನಿರೀಕ್ಷೆಗಳು ಈಡೇರದೇ ಇದ್ದಾಗ, ಅನ್ಯಾಯ ಆಗ್ತಾ ಇದೆ ಅಂತ ಅನಿಸಿದಾಗ ಕೋಪ ಸಹಜವಾಗಿ ಹೆಚ್ಚಾಗುತ್ತದೆ. ರೇಖಿ ಪ್ರಕಾರ ಹೇಳಬೇಕಂದ್ರೆ, ಮನಸ್ಸು ಮತ್ತು ದೇಹದಲ್ಲಿನ ಶಕ್ತಿ ಅಸಮತೋಲನ ಆದಾಗ, ಶಕ್ತಿಯ ಹರಿವು ಇಂಬ್ಯಾಲೆನ್ಸ್ ಆದಾಗ ಕೋಪ ಹೆಚ್ಚಾಗಿ ಕಾಣಿಸುತ್ತದೆ. ಕೆಲವೊಮ್ಮೆ ಭಾವನಾತ್ಮಕ ಒತ್ತಡ, ನಕಾರಾತ್ಮಕ ಅನುಭವ, ನಿರಂತರ ಚಿಂತನೆಗಳು ಶಕ್ತಿಯನ್ನು ಇಂಬ್ಯಾಲೆನ್ಸ್ ಮಾಡುತ್ತವೆ. ರೇಖಿ ಅಭ್ಯಾಸಿಗಳ ಪ್ರಕಾರ ಹೇಳುವುದಾದರೆ, ಕೋಪದಿಂದ ಅಸಮಾಧಾನ, ನೋವು, ಭಯ ಕಾಡುತ್ತವೆ. ಈ ಕೋಪಕ್ಕೆ ರೇಖಿ ಹೀಲಿಂಗ್ನಿಂದ ಇದನ್ನು ನಿಯಂತ್ರಣದಲ್ಲಿಡಬಹುದು. ಯಾವ ಚಕ್ರಗಳಿಗೆ ರೇಖಿ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ನಾವು ಕೋಪವನ್ನು ನಿಯಂತ್ರಿಸಬಹುದು, ಕೋಪ ಬರಲಾರದೆ ಮನಸ್ಸನ್ನು ಶಾಂತಿಯಿಂದ ಇಡಬಹುದು ಅನ್ನೋದನ್ನು ಈ ನಮ್ಮ ವಿಡಿಯೋದಲ್ಲಿ ನೋಡೋಣ. ಮುಖ್ಯವಾಗಿ ಮಣಿಪುರ ಚಕ್ರ ನಮ್ಮ ಹೊಕ್ಕಳಿನ ಮೇಲ್ಭಾಗದಲ್ಲಿ ಇರ್ತದೆ. ಇದಕ್ಕೆ ನಾವು 5 ರಿಂದ 10 ನಿಮಿಷ ರೇಖಿ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ಕೋಪವನ್ನು ನಿಯಂತ್ರಣದಲ್ಲಿ ಇಡಬಹುದು. ಈ ಚಕ್ರ ಆತ್ಮವಿಶ್ವಾಸ, ವೈಯಕ್ತಿಕ ಶಕ್ತಿ, ಭಾವನಾತ್ಮಕ ಸಮತೋಲನತೆಗೆ ಸಂಬಂಧಿಸಿದ್ದಾಗಿರ್ತದೆ. ನಿರಂತರ ಕೋಪದಿಂದ ಒತ್ತಡ ಹೆಚ್ಚಾಗುತ್ತದೆ, ನಿದ್ರೆ ಸಮಸ್ಯೆ ಕಾಡುತ್ತದೆ, ರಕ್ತದ ಒತ್ತಡ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಶುಗರ್ ಲೆವೆಲನ್ನು ಸಹ ಹೆಚ್ಚು ಆಗುತ್ತದೆ. ಮಣಿಪುರ ಚಕ್ರಕ್ಕೆ ರೇಖಿ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ನಾವು ನಮ್ಮ ಮನಸ್ಸು ಮತ್ತು ದೇಹದಲ್ಲಿಯ ಶಕ್ತಿಯನ್ನು ಬ್ಯಾಲೆನ್ಸ್ ಆಗಿ ಮಾಡಬಹುದು. ಇನ್ನು ಮಣಿಪುರ ಚಕ್ರದ ಜೊತೆಗೆ ಇದು ಅನಾಹತ ಚಕ್ರಕ್ಕೆ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕವೂ ನಾವು ಕೋಪವನ್ನು ನಿಯಂತ್ರಣದಲ್ಲಿ ಇಡಬಹುದು. ಈ ಕೋಪದ ಹಿಂದೆ ಅನೇಕ ಬಾರಿ ನೋವು, ಕ್ಷಮಿಸಲಾಗದ ದುಃಖ ಅಡಗಿರುತ್ತೆ. ಅನಾಹತ ಚಕ್ರ ಪ್ರೀತಿ, ವಿಶ್ವಾಸಕ್ಕೆ ಸಂಬಂಧಿಸಿದ್ದು. ಈ ಅನಾಹತ ಚಕ್ರಕ್ಕೆ ನಾವು ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ನಮ್ಮಲ್ಲಿ ಪ್ರೀತಿಯ ಭಾವನೆಗಳನ್ನು ಜಾಗೃತಗೊಳಿಸಬಹುದು. ಇದರೊಂದಿಗೆ ಆಜ್ಞೆ ಚಕ್ರ 2 ಹುಬ್ಬುಗಳ ಮಧ್ಯೆ ಇರುತ್ತದೆ. ಕೆಲವೊಮ್ಮೆ ಸ್ಪಷ್ಟ ಚಿಂತನೆ ಸಮಸ್ಯೆ ಇದ್ದಾಗ, ತಪ್ಪು ಯೋಚನೆಗಳು ಬಂದಾಗ ಕೋಪಗಳು ಜಾಸ್ತಿ ಆಗುತ್ತವೆ. ಸ್ಪಷ್ಟ ಚಿಂತನೆ ಮತ್ತು ಅರಿವಿಗೆ ಸಂಬಂಧಿಸಿದ್ದು ಆಜ್ಞೆ ಚಕ್ರಕ್ಕೆ ಹೀಲ್ ಮಾಡಿಕೊಳ್ಳುವ ಮೂಲಕ ಮನಸ್ಸು ಶಾಂತ ಆಗುತ್ತದೆ. ನೋಡುವಂಥ ದೃಶ್ಯ ನೋಡುವಂಥ ಬದಲಾವಣೆ ಆಗುತ್ತದೆ. ಯಾವುದೇ ದೃಶ್ಯವನ್ನು ನೆಗೆಟಿವ್ ದೃಷ್ಟಿಯಿಂದ ನೋಡುವಂಥದ್ದು ಚೇಂಜ್ ಆಗ್ತದೆ. ನಾವು ಆಜ್ಞೆ ಚಕ್ರಕ್ಕೆ ಹೀಲ್ ಮಾಡಿಕೊಳ್ಳುವ ಮೂಲಕ ನಮ್ಮಲ್ಲಿರುವ ನೆಗೆಟಿವಿಟಿಯನ್ನು ಹೊರಗೆ ಹಾಕಬಹುದು. ಯಾವುದೇ ಸಂಗತಿಯನ್ನು ನೋಡ್ಬೇಕಂದ್ರೂ ಪಾಸಿಟಿವ್ ಶಕ್ತಿಯಿಂದ ನೋಡುವಂಥ ಗುಣಗಳು ಬರುತ್ತವೆ. ಸಾಮಾನ್ಯವಾಗಿ ನಾವು ರೇಖಿಯನ್ನು ಮಾಡಿಕೊಂಡು ಬರುವ ಅನುಭವ ಅಂದರೆ ವಿಶ್ರಾಂತಿ ನಮ್ಮ ಮನಸ್ಸಿಗೆ ಸಿಗ್ತದೆ. ಮಾನಸಿಕ ಒತ್ತಡದಿಂದ ಮುಕ್ತರಾದಂಥ ಭಾವನೆಗಳು ಕಾಣಿಸುತ್ತವೆ. ರೇಖಿ ಸೆಷನ್ ಮಾಡಿದ ನಂತರ ಮನಸ್ಸು ಹಗುರಾಗುತ್ತದೆ. ಈ ಮೂಲಕ ಮಣಿಪುರ, ಅನಾಹತ, ಆಜ್ಞೆ ಚಕ್ರಗಳಿಗೆ ರೇಖಿ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ನಾವು ನಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ಆ ಮೂಲಕ ಸಂಬಂಧದಲ್ಲಿ ಬಿರುಕುಗಳು ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬಹುದು. ಮಾನಸಿಕ ಒತ್ತಡವನ್ನು ದೂರ ಮಾಡಬಹುದು. ಅಷ್ಟೇ ಅಲ್ಲ, ಉತ್ತಮ ಜೀವನವನ್ನು ಸಾಗಿಸಬಹುದು. ಹೀಗಾಗಿ ಕೋಪದಿಂದ ಮುಕ್ತರಾಗಲಿಕ್ಕೆ ಹಾಗೂ ಇನ್ನೂ ಹಲವಾರು ಉಪಯೋಗಗಳಿಗೆ ಪ್ರತಿಯೊಬ್ಬರು ರೇಖಿಯನ್ನು ಕಲಿಯಿರಿ. ನಮ್ಮಲ್ಲಿ ಆಫ್ಲೈನ್ ಹಾಗೂ ಆನ್ಲೈನ್ ಮೂಲಕ ರೇಖಿ ದೀಕ್ಷೆ ಕೊಡಲಾಗುತ್ತದೆ, ರೇಖಿ ಹೀಲಿಂಗ್ ಮಾಡಲಾಗುತ್ತದೆ. ಹೆಚ್ಚಿನ ವಿಷಯಗಳಿಗಾಗಿ ಸಂಪರ್ಕಿಸಿ ರೇಖಿ ಮಾಸ್ಟರ್ ಆನಂದ್ ಅಂಗಡಿ 8904131324.
ಧನ್ಯವಾದಗಳು.